ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಪ್ರೀತಿ ಬಗ್ಗೆ ಗುಸುಗುಸು ಇಂದು ನೆನೆಯದಲ್ಲ. ಇವರು ಪ್ರೀತಿಯಲ್ಲಿದ್ದಾರೆ ಎಂಬುದು ಬಹು ವರ್ಷಗಳಿಂದ ಕೇಳಿ ಬರ್ತಾ ಇರುವ ಅಂತೆ ಕಂತೆಗಳು. ಈ ಪ್ರೇಮ ಪಕ್ಷಿಗಳು ಕೂಡ ಆಗಾಗ್ಗೆ ವದಂತಿಗಳಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ರು. ಹಬ್ಬ ಹರಿದಿನಗಳಲ್ಲಿ ರಶ್ಮಿಕಾ ವಿಜಯ್ ಮನೆಗೆ ಹೋಗ್ತಾ ಇದ್ದದ್ದು, ಬರ್ತ್ಡೇ ನ್ಯೂ ಇಯರ್ ಇಬ್ಬರು ಒಟ್ಟಾಗಿ ಟ್ರಿಪ್ ಹೋಗ್ತಾ ಇದ್ದದ್ದು, ಅದನ್ನ ಹೈಡ್ ಮಾಡಿ ಸಿಕ್ಕಿ ಬೀಳ್ತಾ ಇದ್ದದ್ದು ಎಲ್ಲವೂ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಇದೀಗ ಫೈನಲ್ ಒಂದು ಸ್ಪೆಷಲ್ ನ್ಯೂಸ್ ಸಿಕ್ಕಿದೆ. ಟಾಲಿವುಡ್ ಅಂಗಳದಲ್ಲೆಲ್ಲ ಅದು ಹರಿದಾಡ್ತಾ ಇದೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ನಿಶ್ಚಿತಾರ್ಥವಾಗಿದೆಯಂತೆ. ಶೀಘ್ರದಲ್ಲಿಯೇ ಹಸೆಮಣೆ ಏರಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಶೀಘ್ರದಲ್ಲಿಯೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ನಿನ್ನೆ ಅಂದ್ರೆ ಶುಕ್ರವಾರ ಹೈದರಾಬಾದ್ನಲ್ಲಿ ಎರಡು ಕುಟುಂಬಗಳು ಮತ್ತು ಆತ್ಮೀಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ನಡೆದಿದೆ. 2025 ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ಲಭ್ಯವಾಗಿದೆ. 2017ರಲ್ಲಿ ನಟ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ನಿಶ್ಚಿತಾರ್ಥವಾಗಿತ್ತು. ಆದರೆ ಕಾರಣಾಂತರಗಳಿಂದ ಇಬ್ಬರ ಮದುವೆ ಮುರಿದು ಬಿದ್ದಿತ್ತು. ರಶ್ಮಿಕಾ ಮಂದಣ್ಣ ಟಾಲಿವುಡ್ಗೆ ಕಾಲಿಟ್ಟ ದಿನದಿಂದ ವಿಜಯ್ ದೇವರಕೊಂಡ ಜೊತೆ ಅವರ ಹೆಸರು ತಳುಕು ಹಾಕಿಕೊಳ್ತಲೇ ಇತ್ತು. ಗೀತಾ ಗೋವಿಂದಂ ಸಿನಿಮಾ ಇಬ್ಬರ ವೃತ್ತಿ ಬದುಕಿಗೆ ಏಳಿಗೆ ಕೊಟ್ಟಿದ್ದಷ್ಟೇ ಅಲ್ಲದೆ ವೈಯಕ್ತಿಕ ಬದುಕಲು ಬೆಳಕು ಮೂಡಿಸಿತ್ತು. ಇದೀಗ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡು ಸಪ್ತಪದಿ ತುಳಿಯಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಈ ಸುದ್ದಿಯನ್ನ ರಶ್ಮಿಕಾ ಮಂದಣ್ಣ ಅವರಾಗಲಿ ವಿಜಯ್ ದೇವರಕೊಂಡ ಅವರಾಗಲಿ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ರಶ್ಮಿಕಾ ಮಂದಣ್ಣನಿಗೂ ಟ್ರೋಲರ್ಸ್ಗೂ ಇನ್ನಿಲ್ಲದ ಬಾಂಧವ್ಯ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಕುಂತ್ರು ನಿಂತ್ರು ಟ್ರೋಲ್ ಮಾಡ್ತಾ ಇದ್ದವರು ಅವರೇ ಅಲ್ವಾ. ಇದೀಗ ಎಂಗೇಜ್ಮೆಂಟ್ ವಿಚಾರದಲ್ಲೂ ಟ್ರೋಲ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಎಂಗೇಜ್ಮೆಂಟ್ ಎಲ್ಲ ಸುದ್ದಿಯಲ್ಲ, ಮದುವೆಯಾದ ಮೇಲಷ್ಟೇ ನಂಬಿಕೆ ಎಂಬ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಇಂದು ಕನ್ನಡದ ಹುಡುಗ ರಕ್ಷಿತ್ ಶೆಟ್ಟಿಯ ಹೆಂಡತಿ ಆಗ್ಬೇಕಿತ್ತು. ಯಾಕಂದ್ರೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಶ್ಮಿಕಾಗೆ ನಾಯಕಿಯಾಗಲು ಚಾನ್ಸ್ ಕೊಟ್ಟಿದ್ದೇ ರಕ್ಷಿತ್ ಶೆಟ್ಟಿ. ರಶ್ಮಿಕಾರನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ರು. ಇಬ್ಬರು ಕಿರಿಕ್ ಪಾರ್ಟಿ ಸಿನಿಮಾ ಸಕ್ಸಸ್ ಆಗದಿತ್ತಂದೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು. ಇವರಿಬ್ಬರ ಪ್ರೀತಿ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಕೂರ್ಗ್ನಲ್ಲಿ ಎರಡೂ ಕುಟುಂಬ ಮತ್ತು ಫ್ರೆಂಡ್ಸ್ ಮಧ್ಯೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಆದ್ರೆ ಆ ನಿಶ್ಚಿತಾರ್ಥಕ್ಕೆ ಆಯುಸ್ಸು ಇದ್ದದ್ದು ಕೇವಲ 1 ವರ್ಷ ಮಾತ್ರ. ಇಬ್ಬರ ರಿಲೇಶನ್ಶಿಪ್ ಮುರಿದು ಬಿತ್ತು. ರಕ್ಷಿತ್ ಒಬ್ಬಂಟಿ ಆದ್ರೂ ರಶ್ಮಿಕಾ ಹೈದರಾಬಾದ್ನ ವಿಜಯ್ ದೇವರಕೊಂಡ ಹೃದಯ ಸೇರಿದ್ರು.